ಈ ರಾಜ್ಯದಲ್ಲಿರ್ತಕ್ಕಂಥ ಯಾರು ಅರ್ಜಿಗಳು ಹಾಕೊಂಡು ಕಾಯ್ತಾ ಇದ್ದಾರೆ, ದಲಿತರು, ಹಿಂದುಳಿದವರು, ಅಂತವರನ್ನೆಲ್ಲ ನಾವೇ ನುಗ್ಗಿಸ್ಬೇಕಾಗುತ್ತೆ. ಆ ಮನೆಗಳಿಗೆ ನಾವೇ ತಗೊಂಡೋಗಿ ನುಗ್ಗಿಸ್ಬೇಕಾಗುತ್ತೆ. ಯಾಕೆಂದ್ರೆ ಬಹುಕಾಲದಿಂದ ಮನೆ ಮಠಗಳನ್ನು ಕಳ್ಕೊಂಡು ಬೀದಿಯಲ್ಲಿದ್ದಾರೆ. ನೀವು ಎಲ್ಲಿಂದ ಬಂದವರಿಗೆ ನಿಮ್ಮ ವೋಟ್ ಬ್ಯಾಂಕ್ಗಾಗಿ ಅವರನ್ನು ನೀವು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ಇದು ಈ ನಾಡಿನ ಜನರಿಗೆ ಮಾಡ್ತಾ ಇರತಕ್ಕಂಥ ದ್ರೋಹ. ಕೇವಲ ನೋಡಿ, ನಮ್ಮ ಪಕ್ಷ ಯಾರ ವಿರೋಧಿಯೂ ಅಲ್ಲ, ಮುಸ್ಲಿಮರಿಗೂ ಮನೆ ಕೊಡಬೇಕು. ಆದ್ರೆ ನಾವು ಹೇಳ್ತಕ್ಕಂಥದ್ದು, ಯಾರು ಅನಾಥರೈತರಲ್ಲಿ ಬಂದು ಇಲ್ಲಿ ಹಾಕೊಂಡಿದ್ರು 1-1.5 ವರ್ಷ 2 ವರ್ಷದಲ್ಲಿ, ಆಮೇಲೆ ಯಾರು ಇಲ್ಲಿಯವರಲ್ವೋ ಅವ್ರಿಗೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಮ್ಮವರ ಕಷ್ಟಗಳನ್ನ ಕೇಳಲಾರ್ದ ನೀವು ಹೊರ ರಾಜ್ಯ ಮತ್ತು ಹೊರದೇಶದವರಿಗೆ ಕೊಡ್ತಕ್ಕಂಥದ್ದು ಕಾನೂನು ಬಾಹಿರ. ಈ ರೀತಿ ಒಂದು ಪ್ರೆಸಿಡೆಂಟ್ ಏನಾದ್ರೂ ಒಂದು ಸಾರಿ ಆದ್ರೆ ಇಡೀ ರಾಜ್ಯದಲ್ಲಿ ಈ ಸರ್ಕಾರವೇ ತಪ್ಪು ಮಾಹಿತಿಯನ್ನು ಕೊಟ್ಟು ಜನರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ಇಂಥ ಆಪಾದನೆಯನ್ನು ನಾವು ಅನಿವಾರ್ಯವಾಗಿ ನಿಮ್ಮ ಮೇಲೆ ಮಾಡಬೇಕಾಗಿದೆ. ಇವತ್ತು ಯಾವ MP ಹೊರ ರಾಜ್ಯದವರು ಬಂದು ಇಲ್ಲಿ ಇನ್ಸ್ಪೆಕ್ಷನ್ ಫಸ್ಟ್ ಮಾಡಿದ್ರು, ಕಾಂಗ್ರೆಸ್ನವರು ಬಂದಿರಲಿಲ್ಲ, ಬೇರೆ ಯಾರು ಬಂದಿರಲಿಲ್ಲ. ಅವರು ಬಂದ ತಕ್ಷಣ ಈ ಸರ್ಕಾರ ತಕ್ಷಣ ಕ್ರಮ ಕೈಗೊಂಡು ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು. ಅವ್ರ್ಯಾರು ಇಲ್ಲಿ ಬಂದೆಲ್ಲ ಪರಿಶೀಲನೆ ಮಾಡಲಿಕ್ಕೆ? ಅವ್ರಿಗೇನು ಹಕ್ಕಿದೆ? ನಮ್ಮ ರಾಜ್ಯದ ಆಡಳಿತ ವ್ಯವಸ್ಥೆಯಲ್ಲಿ ಮೂಗು ತೋರಿಸಲಿಕ್ಕೆ ಕೇರಳ ಸಚಿವರಾಗಿರ್ಬೋದು, MP ಗಳಾಗಿರ್ಬೋದು, ಆ ಸರ್ಕಾರ ಆಗಿರ್ಬೋದು ಮಾಡಬಾರ್ದು. ನಾವು ಬೇರೆ ಕಡೆ ಹೋಗಿ ಹೀಗೆ ಮಾಡ್ಲಿಕ್ಕೆ ನಮಗೆ ಅಧಿಕಾರ ಇದೆಯಾ? ನಾವು ಮಾಡಂಗಿಲ್ಲ. ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥದ್ದು ಬೇರೆ. ಇವತ್ತು ಪಾಕಿಸ್ತಾನದಿಂದ ಟ್ವೀಟ್ ಮಾಡಿ ವಿದೇಶಾಂಗ ಸಚಿವರು ಅಲ್ಲಿ ಮುಸ್ಲಿಮರ ವಿರುದ್ಧವಾಗಿ ಮಾಬ್ ಲಿಂಚ್ ಆಗ್ತಾ ಇದೆ ಅಂತೇಳಿ ಹೊಗಳ್ತಾರಲ್ಲ ಅವರು. ನಾನು ಕೇಳ್ತೇನೆ, ಬಾಂಗ್ಲಾದೇಶದಲ್ಲಿ ಹಿಂದೂ ದಲಿತರನ್ನ ಮಾರಣ ಹೋಮ ಮಾಡ್ತಾ ಇದ್ದಾರಲ್ಲ, ಈ ಕಾಂಗ್ರೆಸ್ನವರಾಗ್ಲಿ ಅಥವಾ ಈ ಕಮ್ಯುನಿಸ್ಟ್ನವರಾಗ್ಲಿ ಈ ಪಾಕಿಸ್ತಾನದವರಾಗ್ಲಿ ಯಾಕೆ ಮಾತಾಡ್ತಾ ಇಲ್ಲ? ಮಾತಾಡಿ ಅವರ ಬಗ್ಗೆ. ನಿನ್ನೆ ಸಾವಾಗಿದೆ, ಒಂದು ವಾರದಲ್ಲಿ 2-3 ಸತ್ತಿದ್ದಾರೆ. ಒಬ್ಬ ದಲಿತ ಯುವಕನನ್ನ ಎಳೆದು ತಂದು ಪೊಲೀಸ್ ಸ್ಟೇಷನ್ ನಿಂದ ಹೊರಗಡೆ ತಂದು ಅವನನ್ನ ಮರಕ್ಕೆ ನೇತಾಕಿ ಬೆಂಕಿ ಇಟ್ಟು ಕೊಂದ್ರಲ್ಲ, ಇದು ಮಾನವೀಯತೆ ಅಲ್ವಾ? ಇಲ್ಲಿನ ಮುಖ್ಯಮಂತ್ರಿಗಳು ಮಾತಾಡ್ಲಿಕ್ಕೆ ಯೋಗ್ಯತೆ ಇದೆಯಾ? ಇದೆಲ್ಲ ಅವ್ರಿಗೆ ಯಾರು ಕೂಡ ಮಾತಾಡಲ್ಲ.